ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸುರಿದ ಮಳೆಯಿಂದ ಮೈಸೂರಿನ ಜಿಲ್ಲಾದ್ಯಂತ ಅಪಾರ ನಷ್ಟ ಸಂಭವಿಸಿದ್ದು ಅನೇಕ ಮಂದಿ ತಮ್ಮ ವಾಸದ ಮನೆಗಳನ್ನು ಕಳೆದುಕೊಂಡಿದ್ದಾರೆ. ಹೌದು, ಸಾಲಿಗ್ರಾಮ ತಾಲೂಕಿನ ದೇವಿತಂದ್ರೆ ಗ್ರಾಮದ ಉಷಾ ಲೇಡ್ ಪ್ರಕಾಶ ಎಂಬುವರ ಮನೆ ಮಳೆಯಿಂದಾಗಿ ಶನಿವಾರ ತಡರಾತ್ರಿ ಕುಸಿದಿದೆ. ಇದರಿಂದಾಗಿ ಮನೆಯವರು ಸಂಬಂಧಿಕರ ಮನೆಯಲ್ಲಿ ಆಶ್ರಯ ಪಡೆಯುವ ಸ್ಥಿತಿ ನಿರ್ಮಾಣವಾಗಿದೆ. ಮನೆಯಲ್ಲಿ ಅತ್ತೆ ನಾಗಮ್ಮ ರವಿನಾಯಕ್ ಇದ್ದರೂ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಆಗಿಲ್ಲ. ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಆಡಳಿತ ಸೂಕ್ತ ಕ್ರಮ ಜರುಗಿಸಿ ಮನೆ ಹಾನಿಯಾಗಿರುವ ನಷ್ಟಕ್ಕೆ ಪರಿಹಾರ ಒದಗಿಸಿಕೊಡಬೇಕಾಗಿ ಸ್ಥಳೀಯರು ಆಗ್ರಹಿಸಿದ್ದಾರೆ. ತುಂಬ ಶೀತಾಗಿ 3 ತಿಂಗಳಿಂದ ಮಳೆ ಹಿಡ್ಕೊಂಡು ಪಾಸೈರ ಮನೆ ಬಿದ್ದೋಗಾಗ್ಬಿಟ್ಟೈತೆ. ನಮಗೆ ಸರ್ಕಾರದಿಂದ ಏನಾದರೂ ಪರಿಹಾರ ಮಾಡ್ಕೊಡ್ಬೇಕಾಗಿ ಕೇಳ್ಕೊತೀವಿ. ಈಗ ದನ ಕರುಗಳೆಲ್ಲ ಹೊರಗಡೆ ಕಟ್ಟಾಕೊಂಡು ಜೀವನ ಮಾಡ್ತಾಯಿದ್ದೀವಿ. ಯಾವಾಗ ಬಿದ್ದೋಯ್ತದೆ ಅಂತ ಗೊತ್ತಿಲ್ಲ. ಹೊರಗಡೆಯಿಂದ ಓಡಾಡ್ತಾ ಇದ್ದೀವಿ. ತಾಯಿ ನೀವೆಲ್ಲ ಇದೆ ಮನೇಲಿ ವಾಸ ಇರೋದ? ಮನೆ ವಾಸ ಬೇರೆ ಮನೆ ಶಿಫ್ಟ್ ಆಗಿದ್ದೀವಿ. ಶಿಫ್ಟ್ ಈಗ ಅಂದ್ಬಿಟ್ಟು ನೋಡ್ಕೊಂಡು ಈಗ ಇರೋಕ್ಕಾಯ್ತಲ್ಲ, ದನಗಳೆಲ್ಲ ಹೊರಗಡೆ ಕಟ್ಟಾಕ್ತಾ ಇದೀವಿ. ಅಲ್ಲಿ ನಮಗೆ ಮಗ ನಾನು ಎಲ್ಲ ಬಿದ್ದೋಗವು. ಏನಂದ್ರೆ ಈಚೆಗೆ ಬಂದು ಉಂಟ್ಕೋತು ಅಟ್ವಿಯ. ಹಂಗಾಗಿ ಏನೋ ಮೇಲ್ಛಾವಣಿ ಎಲ್ಲ ಕುಸಿತೈತೆ. ನಮ್ಗೊಂಚೂರು ಏನೋ ಸಹಾಯ ಮಾಡಿದ್ರೆ ಸಾಕು. ಈಗ ಸದ್ಯಕ್ಕೆ ಬೇರೆ ಮನೆ ಆಯ್ತಮ್ಮ ನಿಮ್ಗೆ? ಆ ಮನೇಲಿ ಇದ್ದ ವಾಸದ ಮನೇಲಿ ಮನೆ ಬಿಟ್ಬಿಟ್ಟು ಹೋಗಿದ್ದೀವಿ. ಇದ್ರಲ್ಲಿ ಇರಕ್ಕೆ ಹಾಕಲ್ವಲ್ಲ, ದನಗಳು ಕಟ್ಟು ಇಲ್ಲೇ ವಾಸ ಮಾಡ್ತೀರಮ್ಮ ನೀವು? ಇಲ್ಲೇ ವಾಸ ಮಾಡ್ತಾ ಇದ್ದು. ಯಾವಾಗ ಮನೆ ಕುಸ್ಕೋತು ಆಗ್ಲಿಂದ ಬೇರೆ ಮನೆಗೆ ಹೋದು ದನ ಕರ ಎಲ್ಲ ಬೀದಿಲೆ ಕಟ್ಟಾಕ್ತಾವೆ. ಸರಿ. ಏನೋ ಒಂಚೂರು ಏನೋ ಒಂಚೂರು ಸಹಾಯ ಮಾಡಿದ್ರೆ ಸಾಕು. ಸರಿ. ಅಯ್ಯೋ ಬಿದ್ದೋಗೋದೇನು ನನ್ನ ಮೊಮ್ಮಗ ನಾನು ಸಿಕ್ಕೋಗಿದ್ದು ಪೂರ್ತಿ. ನಾನೀಗ ತಂದರೆ ಗ್ರಾಮಸ್ಥ. ಇಲ್ಲಿ ನಾನು ಅದೇ ಮನೆ ಪಕ್ಕದಲ್ಲಿರೋದು. ಹಾಗಾಗಿ ಈ ಮನೆ ನಾನು ಪ್ರತಿನಿತ್ಯ ನೋಡ್ತಿರ್ತೀನಿ. ತುಂಬ ಶೀತಲಗೊಂಡ್ಬಿಟ್ಟು ಗಾಡಿಯೆಲ್ಲ ಫುಲ್ಲು ಕುಸಿದ್ಬಿಟ್ಟಿದೆ. ಹಂಗಾಗ್ಬಿಟ್ಟು ಅಲ್ಲಿ ಪಾಪ ಅವ್ರ ಗಂಡ ಇಲ್ಲ, ಅಮ್ಮಂಗೆ. ಆ ಮನೆಗಳಲ್ಲಿ ದನ ಕರ ಎಲ್ಲ ಕಟ್ಟಾಕೊಂಡು ಅವ್ರು ಜೀವನ ಮಾಡ್ತಾಯಿದ್ರು. ಇವತ್ತು ಹಾಳಾಗ್ಬಿಟ್ಟೈತೆ. ಶೀತ ಬಂದು ಯಾವಾಗ ಬೇಕಾದ್ರೂ ಬಿದ್ದೋಗ್ಬೋದು. ಯಾವಾಗ ಬೀಳುತ್ತೋ ಅವ್ರ ಮಕ್ಕಳ ಜೀವನಗಳು ಸಾಕೋದೇ ತುಂಬ ಕಷ್ಟ ಇದೆ. ಅವಳಿಗೆ ಅಜ್ಜಿ ಬೇರೆ ಇದೆ. ನಾವು ಪ್ರತಿನಿತ್ಯ ನೋಡ್ತಾಯಿದ್ದೀವಿ. ಸರ್ಕಾರ ಇದನ್ನು ನೋಡಿಕೊಂಡು ಅಧಿಕಾರಿಗಳು ಬೇಗ ಇವ್ರಿಗೊಂದು ಪರಿಹಾರ ಕೊಡಿಸ್ಬೇಕಂತ ನಾವಿದ್ರಲ್ಲಿ ಕೇಳ್ಕೊತಿದ್ದೀವಿ ಅವ್ರಿಗೆ.